ಸರ್, ನನ್ನ ಹೆಸರು ಭಾರತಿ ಅಂತ. ನಾನು RR ನಗರ್ಲಿಂದ ಬಂದಿದ್ದೀನಿ. ಸೊ ನಾನು 2025 ಬ್ಯಾಚು. ಸೊ ತುಂಬ ಚೆನ್ನಾಗಿದೆ ಸರ್ ಇದು ಟ್ರೀಟ್ಮೆಂಟು. ಎಲ್ಲ ಮಿರಾಕಲ್ ಆಗ್ತಾಯಿದೆ. ಎಷ್ಟೋ ಜನರಿಗೆ ಮೆಡಿಸಿನ್ ತಿಂದು ಸಾಕಾಗಿತ್ತು. ಸೊ ಅವರೆಲ್ಲ ಇವಾಗ ಖುಷಿ ಆಗ್ತಾಯಿದೆ. ಕಲರ್ಸ್ಲಿಂದ, ಜಸ್ಟ್ ಒಂದು ಪ್ರೆಷರ್ ಪಾಯಿಂಟ್ಲಿಂದ ಅಥವಾ ಒಂದು ಸಿಂಗಲ್ ಪಾಯಿಂಟ್ಲಿಂದನೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ನಿಮಗೆ ಕಲರ್ ಥೆರಪಿ ಹೇಗೆ ಗೊತ್ತಾಯಿತು, ಹೇಗೆ ಉಪಯೋಗ ಇದೆ? ನಾನು ಜಸ್ಟ್ ಒನ್ ಟೈಮ್ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ದೆ ಸರ್. ಸೊ ಅವಾಗ ನನಗೇನೋ ಸಮ್ ಪ್ರಾಬ್ಲಮ್ ಆಗ್ತದೆ ನನಗೆ. ಸೊ ಅದೇ ಟೈಮ್ಗೆ ನನಗೆ ಅದೇನಂತಾರಲ್ಲ, ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ದಂಗೆ ಆಯಿತು ಸರು. ನಾನು ಜಸ್ಟ್ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಟ್ರೈ ಮಾಡಿದೆ. ಬಟ್ ವೆರಿ ಮಿರಾಕಲ್ ಆಗಿ ನನಗೆ ವರ್ಕ್ ಆಯಿತು. ಸೊ ನಮ್ಮ ತಾಯಿಯವ್ರಿಗೆ BP, ಶುಗರು, ಆಮೇಲೆ ಅವರಿಗೆ ಸುಮಾರು ಅವ್ರಿಗೆ ಪ್ರಾಬ್ಲಮ್ ಇದೆ ಸರ್. ಸೊ ಹಾಗಾಗಿ ಅವ್ರು ಪರ್ ಡೇ 16 ಟ್ಯಾಬ್ಲೆಟ್ಸ್ ತಗೋತಾ ಇದ್ರು. ನನಗೆ ಅನ್ನಿಸ್ತು, ಈ ಕಲರ್ಲಿಂದ ಯಾಕೆ ನಮ್ಮ ಅಮ್ಮನಿಗೆ ಎಲ್ಲ ಸರಿ ಮಾಡಬಾರ್ದು, ಅವ್ರಿಗೆ ಟ್ಯಾಬ್ಲೆಟ್ಸ್ ಇಲ್ಲದೆ ಯಾಕೆ ರೆಡಿ ಮಾಡಬಾರ್ದು ಅಂತ ಫಸ್ಟ್ ನನಗೆ ಅದನ್ನೇ ಅನಿಸಿದ್ದು. ಸೊ ಅದಕ್ಕೋಸ್ಕರ ನಾನು ಕಲಿಬೇಕು ಅಂತ ನನಗೆ ಇದು ಆಯಿತು. ಇವಾಗ ಎಸ್, ಫಸ್ಟ್ ಪೇಷಂಟ್ ಇಸ್ ಮೈ ಮದರ್ ಓನ್ಲಿ ಸರ್. ಅವ್ರಿಗೆ ಇವಾಗ 5 ಟ್ಯಾಬ್ಲೆಟ್ಸಲ್ಲಿ ಬಂದಿದ್ದಾರೆ ನಮ್ಮಮ್ಮ. 16 ಟ್ಯಾಬ್ಲೆಟ್ಸ್ ಇತ್ತು ಅವ್ರಿಗೆ BP ಇತ್ತು, ಶುಗರ್ ಇತ್ತು, ಕೊಲೆಸ್ಟ್ರಾಲ್ ಇತ್ತು, ಮಂಡಿ ನೋವು ಇತ್ತು, ಬ್ಯಾಕ್ ಪೇನ್ ಇತ್ತು, ಆಮೇಲೆ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಇತ್ತು. ಅವ್ರಿಗೆ ಕಾಲ್ ಸ್ವೆಲ್ಲಿಂಗ್ ಬರ್ತಾ ಇತ್ತು. ಅದೆಲ್ಲ ಇತ್ತು, ನಿದ್ದೆ ಬರ್ತಾ ಇರಲಿಲ್ಲ. ಸೊ ಇವಾಗ ತುಂಬ ಖುಷಿಯಾಗಿದ್ದಾರೆ. ಡೈಲಿ ನೈಟ್ ಫೋನ್ ಮಾಡ್ತಾರೆ. ಆಮೇಲೆ ಏನಾದರೂ ಸಮ್ ಇಶ್ಯೂ ಇದ್ದರೆ ಒಂದು ಕಾಲ್ ಮಾಡಿಬಿಟ್ಟು ನನಗೆ ಇದು ಇದೆ ಅಂದರೆ, ಮಮ್ಮಿ ಇದು ಹಾಕ್ಕೊಳ್ಳಿ ಅಂತಂದರೆ ಮುಗಿಯಿತು ಅವರು. ಆಮೇಲೆ ಇವಾಗ ನಮ್ಮ ಬ್ರದರ್ಗೂ ಕೂಡ ಹೇಳ್ತಾ ಇದ್ದಾರೆ, ನಮ್ಮ ಭಾಬಿಗಳಿಗೆ ಅವರೇ ಹೇಳ್ತಾ ಇದ್ದಾರೆ, ಇದು ಹಾಕ್ಕೊಳ್ಳೋ, ಏನು ಮಾತ್ರೆ ತಿಂತೀಯ ನೀನು ಅಂತ ಹೇಳ್ಬಿಟ್ಟು. ಅಂದರೆ ಒಂಥರ ಖುಷಿ ಆಗುತ್ತೆ ಸರ್. ಅಂದರೆ ವೆರಿ 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 ಹೆಲ್ದಿ ಸರ್. ನಂಬಿಕೆ ಬಂತು ಫಸ್ಟ್ ನಮ್ಮ ತಾಯಿ ಆಯಿತು, ಆಮೇಲೆ ನಮ್ಮ ಬ್ರದರು ಅಷ್ಟೇ ಸರ್. ಅವನಿಗೆ ತುಂಬ ಆ್ಯಸಿಡಿಟಿ ಇತ್ತು. ಅವನು ಕೂಡ ಎವ್ರಿ ವೀಕ್ಲಿ ಟ್ವೈಸ್ ಒಂದು ಪ್ರಾಬ್ಲಮ್ಮು. ಆಮೇಲೆ ಮಸಲ್ ಕ್ಯಾಚ್ ಆಗ್ತಾ ಇತ್ತು. ಸೊ ಅವ್ರಿಗೂ ಕೂಡ ನಾನು ಹೇಳ್ತಾ ಬಂದೆ. ಅವರು ಬಿಫೋರ್ ಅವರೆಲ್ಲ ಒಂಥರ ನೆಗ್ಲಿಜೆನ್ಸಿ ಮಾಡಿದ್ರೆ ಇದೆಲ್ಲ ಏನು ಆಗುತ್ತಾ ಅಂತ ಹೇಳಿಬಿಟ್ಟು. ನಾನು ಒಂದು ಟೈಮು ಮಿಡ್ ನೈಟಲ್ಲಿ ಒಂದು ದಿನ ಪ್ರಾಬ್ಲಮ್ ಆಯಿತು ಅವನಿಗೆ. ಸೊ ನಾನಂದೆ, ಬೆಳಗ್ಗೆವರೆಗೂ ಡಾಕ್ಟ್ರ್ ಕಾಯ್ಬೇಕಾ, ಯಾಕೆ ಇದು ಟ್ರೈ ಮಾಡಬಾರ್ದು ಅಂತ ಹೇಳಿಬಿಟ್ಟು. ಸೊ ಟ್ರೈ ಮಾಡಿದರೆ ಮಿರಾಕಲ್ ಆಗಿ ಸರ್ ಅವ್ನಿಗೆ ಒಳ್ಳೆ ನಿದ್ದೆ ಬಂತು. ಆಮೇಲೆ ಅವ್ನಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು, ಅದು ಕೂಡ ಅವ್ರಿಗೂ ಸರಿ ಹೋಯಿತು. ಸೊ ಸ್ಲೋಲಿ ಎಲ್ಲರೂ ನಂಬ್ತಾ ಇದ್ದಾರೆ. ಸೊ ಹಾಗಾಗಿ ನನಗೆ ತುಂಬ ಖುಷಿ. ಜಾಸ್ತಿ ಕೋರ್ಸ್ ಮಾಡೋಣ ಅಂತ TMಗೆ ಸೇರ್ಕೊಂಡ್ರೆ ಡೆಫಿನೆಟ್ ಆಗಿ ಕಾನ್ವೊಕೇಶನ್ ಇದೆ. ಹೌದು ಸರ್, ನಾಳೆಯಿಂದ ಸರ್ಟಿಫೈಡ್ ಹೀಲರ್ ಆಗಿದೆ. ಎಸ್ ಸರ್. ನಾನು RR ನಗರಲ್ಲಿ ನಾನು ಸೆಂಟರ್ ಓಪನ್ ಮಾಡ್ತೀನಿ. ಆಮೇಲೆ ತೇಜಸ್ವಿ ಸೂರ್ಯ ಅವ್ರಿಗೆ ಕರಿಬೇಕಂತ ಮಾಡ್ತಾ ಇದ್ದೀನಿ. ಪ್ಲೀಸ್ ಸರ್, ನಾನು ಇನ್ವೈಟ್ ಮಾಡ್ತೀನಿ, ಬಂದು ಓಪನಿಂಗ್ ಮಾಡಿಕೊಡಿ ನಂದು ಕ್ಲಿನಿಕ್ ಅಥವಾ ಸೆಂಟರ್ ಅಂತ ಹೇಳ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಡೆಫಿನೆಟ್ಲಿ ಸರ್. ನಾನು ತುಂಬ ದೊಡ್ಡ ಫ್ಯಾನ್ ನಿಮ್ಮದು. ಮತ್ತು ಒಳ್ಳೆ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದೀರಾ. ಆಮೇಲೆ ನನಗೆ ನಮ್ಮ ಬಸವ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಸರ್. ಅವ್ರಿಗೆ ತುಂಬ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಸರ್. ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವೊಂದು ಜಸ್ಟ್ ಒಂದು ಪಾತ್ರಧಾರಿ, ಸ್ಮಾಲ್ ಒಂದು ಅದರಲ್ಲಿ. ಸೊ ಹಾಗಾಗಿ ನಾನು ಡೆಫಿನೆಟ್ ಆಗಿ ಎಲ್ಲರಿಗೂ ನಿಮಗೆ ತೃಪ್ತಿ ಸಿಕ್ಕಿದೆ. ನಾಳೆಯಿಂದ ಸರ್ಟಿಫೈಡ್ ಡಾಕ್ಟರ್ ಆಗಿ ಹೊರ ಹೊಮ್ತಾ ಇದ್ದೀರಾ, ಹೀಲರ್ ಆಗಿ. ಗುಡ್ ಲಕ್, ಎಲ್ಲರಿಗೂ ಒಳ್ಳೇದಾಗಲಿ. ಇಲ್ಲಿ ಬಂದಿರೋರು ಎಲ್ಲರೂ ಕೂಡ ಆರೋಗ್ಯ ಚೆನ್ನಾಗಿರಲಿ. ಸೊ ನಿಮಗೂ ಕೂಡ ಸರ್, ನೀವು ಚೆನ್ನಾಗಿ ಬೆಳೀರಿ, ಇನ್ನೂ ಜಾಸ್ತಿ ಮಾಡಿ ಸರ್. ಥ್ಯಾಂಕ್ ಯು. ಕಾರ್ಯಕ್ರಮ ಮುಂದುವರಿಸೋಣ ನಾವು. ಎಸ್ ಸರ್, ಥ್ಯಾಂಕ್ ಯು ಸರ್. ಕಾರ್ಯಕ್ರಮ ಹೇಗೆ ಬರ್ತಾ ಇದೆ? ತುಂಬ ಚೆನ್ನಾಗಿ ಬರ್ತಾ ಇದೆ ಸರ್, ಸೂಪರಾಗಿ ಬರ್ತಾ ಇದೆ ನಿಮ್ಮದು. ಆಮೇಲೆ ನಾವು ಪ್ರತಿಯೊಂದು ಸ್ಮಾಲ್ ಕ್ವಶನ್ಸ್ ನೀವು ತಗೊಳ್ತೀರಲ್ಲ ಸರ್, ಇವ್ರಿಗೆ ಇದು ಇದೆ ಅದು ಇದೆ ಅಂತ, ಅದು ನಾವು ಅಂದ್ಕೊಂಡಿರ್ತೀವಿ ಇದು ನಮ್ಗೆ ಬೇಕಾಗಿತ್ತು ಅಂತ. ಎಕ್ಸಾಕ್ಟ್ಲಿ ನಮ್ಮ ಬಾಯಿಲಿಂದ ಬರೋಕ್ಕಿಂತ ಮುಂಚೆ, ನಮ್ಮ ತಲೆಯಲ್ಲಿ ಇರೋಕ್ಕಿಂತ ಮುಂಚೆ ನೀವು ಅದು ಕ್ವಶನ್ ಕೇಳ್ತೀರಲ್ಲ, ನಮ್ಗೆ ತುಂಬ ಖುಷಿ ಆಗುತ್ತೆ ಸರ್. ಹಾಗಾಗಿ ಡೆಫಿನೆಟ್ಲಿ ಸರ್, ನಾನು ನಿಮ್ಮದು ಚಾನೆಲ್ಸ್ ತುಂಬ ಜನರಿಗೆ ಹೇಳ್ತೀನಿ, ನೋಡ್ರಿ, ಆಮೇಲೆ ಯೂಸ್ ಮಾಡ್ಕೊಳ್ಳಿ. ಪ್ಲಸ್ ಇದು ಕೋರ್ಸ್ ಕೂಡ ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಗುಡ್ ಲಕ್. ಥ್ಯಾಂಕ್ ಯು.